ಗೂಂಡಾರೆಡ್ಡಿ ಅವರೇನು ನಮಗೆ ಪಾಠ ಹೇಳ್ತಾರ್ರಿ ಅಂತ ಹೇಳಿ ಸಿಎಂ ಸಿದ್ದರಾಮಯ್ಯ ಅವರು ಮಾತನಾಡ್ತಾ ಇದ್ದಾರೆ. ಈ ಒಂದು ವಿಚಾರವಾಗಿ ಜನಾರ್ದನ ರೆಡ್ಡಿ ಮತ್ತೆ ಸಿಎಂ ಸಿದ್ದರಾಮಯ್ಯ ಅವರು ಈಗ ಮತ್ತೆ ಎದುರು ಬಿದ್ರು ಆಗ್ತಾ ಇದ್ದಾರೆ. ಇಬ್ಬರ ನಡುವೆ ಮಾತಿನ ಚಕಮಕಿ ನಡೀತಾ ಇದೆ. ರೆಡ್ಡಿ ವಿರುದ್ಧ ಮತ್ತೆ ಸಿಎಂ ಸಿದ್ದು ಗುಡುಕ್ತಾ ಇದ್ದಾರೆ. ಗೂಂಡಾರೆಡ್ಡಿ ಅವರೇನು ನಮಗೆ ಹೇಳೋದು ಅಥವಾ ಅವನೇನು ನಮಗೆ ಹೇಳೋದು ಅಂತ ಮಾತನಾಡ್ತಾ ಇದ್ದಾರೆ. ರೆಡ್ಡಿ ಮತ್ತೆ ಸಿದ್ದು ವಿರುದ್ಧ ಏನು ಈ ಹಿಂದೆ ನಡೆದಿತ್ತಲ್ಲ ಅದು ಮತ್ತೆ ವಾಪಸ್ ಆಗುತ್ತಾ? ರಿಪಬ್ಲಿಕ್ ಆಫ್ ಬಳ್ಳಾರಿ ಮಾಡಿದಂತಹ ಜನಾರ್ದನ್ ರೆಡ್ಡಿ ನಮಗೇನು ಪಾಠ ಮಾಡ್ತಾನೆ? ರೆಡ್ಡಿಯದ್ದು ಗೂಂಡಾ ಸಂಸ್ಕೃತಿ, ಅವರೇನು ನಮಗೆ ಪಾಠ ಹೇಳ್ಕೊಡೋದು? ನಮಗೆಲ್ಲ ಗೊತ್ತಿದೆ ಅಂತ ಹೇಳಿ ಮೈಸೂರಿನಲ್ಲಿ ಸಿಎಂ ಸಿದ್ದರಾಮಯ್ಯ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಈ ಒಂದು ವಿಚಾರವಾಗಿ ನಾನು ವಿರೋಧ ಪಕ್ಷದ ನಾಯಕನಾಗಿದ್ದಾಗ ಬಳ್ಳಾರಿಗೆ ಹೋಗಿದ್ದೆ. ನಾನು ಇಬ್ರಾಹಿಂ ಇಬ್ಬರು ಕೂಡ ಚುನಾವಣಾ ಪ್ರಚಾರಕ್ಕೆ ಹೋಗಿದ್ವಿ. ಆಗ ನಮಗೆ ಪ್ರಚಾರಕ್ಕೆ ಕೂಡ ಜಾಗ ಮಾಡಿಕೊಡ್ಲಿಲ್ಲ. ಕೊನೆಗೆ ನಾವು ಕುರುಬರ ದೇವಸ್ಥಾನದಲ್ಲಿ ನಿಂತ್ಕೊಂಡು ಪ್ರಚಾರವನ್ನು ಮಾಡಿ ಬಂದಿದ್ದೀವಿ. ಆ ರೀತಿ ಪರಿಸ್ಥಿತಿ ಇತ್ತು ಆವಾಗ. ಇಂತಹ ರೆಡ್ಡಿ ನಮಗೇನ್ರಿ ಪಾಠ ಮಾಡ್ತಾನೆ ನೀತಿ ಪಾಠವನ್ನು? ತಾನು ಮೊದಲು ಸರಿಯಾಗಿರಲಿ ಅಂತ ಹೇಳಿ ಗಾಲಿ ವಿರುದ್ಧ ಸಿದ್ದು ಮಾತಿನ ಗೋಲಿಯನ್ನು ಹೊಡೆದಿದ್ದಾರೆ. ಸಿದ್ದರಾಮಯ್ಯ ವರ್ಸಸ್ ಜನಾರ್ದನ ರೆಡ್ಡಿ ಮತ್ತೆ ಹಳೆಯ ನೆನಪನ್ನು ಮಾಡ್ತಾ ಇದೆ ಇವರಿಬ್ಬರ ಮಾತು. ಏನು ಈ ಹಿಂದೆ ಜನಾರ್ದನ ರೆಡ್ಡಿಯ ವಿರುದ್ಧ ಪಾದಯಾತ್ರೆಯನ್ನು ಮಾಡಿದ್ರು, ಸಕ್ಸಸ್ ಆಗಿದ್ರು ಸಿದ್ದರಾಮಯ್ಯ ಅವರು. ಆ ನಂತರ ಜನಾರ್ದನ ರೆಡ್ಡಿ ಅವರು ಜೈಲಿಗೆ ಕೂಡ ಹೋಗಬೇಕಾಯಿತು. ರಿಪಬ್ಲಿಕ್ ಆಫ್ ಬಳ್ಳಾರಿ ಮಾಡಿದ್ದಾರೆ ಜನಾರ್ದನ ರೆಡ್ಡಿ ಎನ್ನುವಂಥ ಆರೋಪ ಕೇಳಿ ಬಂದಿತ್ತು. ಸದನದಲ್ಲಿನೇ ತೊಡೆತಟ್ಟಿ ಸಿದ್ದರಾಮಯ್ಯ ಆಗ ಸವಾಲನ್ನು ಹಾಕಿದ್ರು, ಬಳ್ಳಾರಿಗೆ ಬರ್ತೀನಿ ಅಂತ ಹೇಳಿ. ಅದೇ ರೀತಿಯಾಗಿ ಬಳ್ಳಾರಿಗೆ ಪಾದಯಾತ್ರೆಯನ್ನು ಮಾಡಿದ್ರು, ದೊಡ್ಡ ಮಟ್ಟದ ಸಮಾವೇಶವನ್ನು ನಡೆಸಿದ್ರು. ಆ ನಂತರ ರಾಜಕೀಯವಾಗಿ ಏನೇನಾಯಿತು, ಜನಾರ್ದನ್ ರೆಡ್ಡಿ ಯಾವ ರೀತಿಯಾಗಿ ಸಂಕಷ್ಟಕ್ಕೆ ಒಳಗಾದರೂ, ಜೈಲಲ್ಲಿ ಅನುಭವಿಸಿದ್ರು, ಆ ಎಲ್ಲ ಘಟನೆಗಳಿಗೆ ನೆನಪಾಗ್ತಾ ಇದೆ. ಸಿದ್ದರಾಮಯ್ಯ ಹೇಳ್ತಾ ಇದ್ದಾರೆ, ನಾನು ವಿರೋಧ ಪಕ್ಷದ ನಾಯಕನಾಗಿದ್ದಾಗ ನಾನು ಇಬ್ರಾಹಿಂ ಇಬ್ಬರು ಕೂಡ ಹೋಗಿದ್ವಿ, ನಮಗೆ ಪ್ರಚಾರ ಮಾಡೋಕ್ಕೂ ಕೂಡ ಒಂದು ಸ್ವಲ್ಪ ಜಾಗ ಕೊಡಲಿಲ್ಲ ಬಳ್ಳಾರಿಯಲ್ಲಿ ಅವರು. ಆ ರೀತಿಯಾದಂತಹ ಗೂಂಡಾ ವರ್ತನೆ ಇತ್ತು ಬಳ್ಳಾರಿಯಲ್ಲಿ ಜನಾರ್ದನ ರೆಡ್ಡಿ ಅವರದ್ದು. ಅಂಥವರೇನು ನಮಗೆ ಪಾಠ ಹೇಳೋದು? ಮಾತನಾಡ್ತಾ ಇದ್ದಾರೆ. ನಿನ್ನೆ ತಾನೇ ಜನಾರ್ದನ್ ರೆಡ್ಡಿ ಕೂಡ ಮಾತನಾಡಿದ್ರು. ಏನು ನಮಗೆ ಹೇಳ್ತಾ ಇದ್ದೀರಿ ನೀವು ರಿಪಬ್ಲಿಕ್ ಆಫ್ ಬಳ್ಳಾರಿ ಅಂತ ಹೇಳಿ? ಅಲ್ಲ, ಇಡೀ ಕರ್ನಾಟಕನೇ ರಿಪಬ್ಲಿಕ್ ಆಫ್ ಕಾಂಗ್ರೆಸ್ ಆಗ್ತಾ ಇದೆ ಅಂತ ಹೇಳಿ ಜನಾರ್ದನ ರೆಡ್ಡಿ ಒಂದು ಕಡೆ ಗುಡುಗಿದ್ರು. ಅದೇ ಮಾತಿಗೆ ಕೌಂಟರ್ ಕೊಟ್ಟಂತೆ ಕಾಣ್ತಾ ಇದೆ ಸಿಎಂ ಸಿದ್ದರಾಮಯ್ಯ ಅವರು. ಏನು ಬಳ್ಳಾರಿಯಲ್ಲಿ ನಡೆದಂತಹ ಬ್ಯಾನರ್ ಗಲಾಟೆಯ ವಿಚಾರವಾಗಿ ದೊಡ್ಡ ಮಟ್ಟದಲ್ಲಿ ಹೋರಾಟವನ್ನು ಮಾಡ್ತಾ ಇದ್ದಾರೆ. ಬಳ್ಳಾರಿಯಿಂದ ಬೆಂಗಳೂರಿಗೆ ಪಾದಯಾತ್ರೆ ಮಾಡಬೇಕು ಅಂತ ಹೇಳಿ ಶ್ರೀರಾಮುಲು ಹೇಳಿದರು. BJPಯ ಎಲ್ಲ ನಾಯಕರು ನಿನ್ನೆ ಸಮಾವೇಶದಲ್ಲಿ ಭಾಗಿಯಾಗಿದ್ದರು. BY ವಿಜಯೇಂದ್ರ, R ಅಶೋಕು, ಮಾಜಿ CM ಬಸವರಾಜ ಬೊಮ್ಮಾಯಿ, ಇಂತಹ ದೊಡ್ಡ ದೊಡ್ಡ ನಾಯಕರೆಲ್ಲ ಬಂದಿದ್ರಲ್ಲಿ. ಅಲ್ಲಿ ಶ್ರೀರಾಮುಲು, ಜನಾರ್ದನ ರೆಡ್ಡಿಯವರ ಹೆಂಡತಿ ಅರುಣಾ ಅವರು ಎಲ್ಲರೂ ಕೂಡ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಗುಡುಕ್ತಾರೆ. ಒಂದು ರೀತಿಯಾಗಿ ದೊಡ್ಡ ಮಟ್ಟದ ಮಾತುಗಳನ್ನು ಆಡ್ತಾರೆ, ಸವಾಲುಗಳನ್ನು ಹಾಕ್ತಾರೆ. ಅದೇ ರೀತಿಯಾಗಿ ಜನಾರ್ದನ ರೆಡ್ಡಿ ಕೂಡ ಮಾತನಾಡಿದರು. ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಿಎಂ ಸಿದ್ದರಾಮಯ್ಯ ಅವರು ಮಾತನಾಡಿ ಹೇಳುತ್ತಾರೆ, ಗೂಂಡಾರೆಡ್ಡಿ ಗೂಂಡಾ ಸಂಸ್ಕೃತಿಯನ್ನು ಹೊಂದಿದ್ದಾರೆ ಅಲ್ಲಿ ಬಳ್ಳಾರಿಯಲ್ಲಿ. ಅವರೋದ್ಮೇಲೆ ಈ ರೀತಿ ಗಲಾಟೆ ಆಗಿದೆ. ಅಂಥವ್ರು ನಮಗೇನು ಪಾಠ ಹೇಳುತ್ತಾರೆ? ಅವ್ರಿಗೆ ಅದು ಯಾವುದೇ ರೀತಿಯಾದಂಥ ನೈತಿಕ ಹಕ್ಕಿಲ್ಲ ಅಂತ ಹೇಳಿ ಸಿಎಂ ಸಿದ್ದರಾಮಯ್ಯ ರೆಡ್ಡಿಗೆ ಮತ್ತೆ ತೆರಿಗೇಟು ಕೊಟ್ಟಿದ್ದಾರೆ. ಈ ಒಂದು ವಿಚಾರ ರೆಡ್ಡಿ ವರ್ಸಸ್ ಸಿದ್ದು ಮತ್ತೆ ಹಳೆಯ ವಿಚಾರಗಳನ್ನು ನೆನಪು ಮಾಡ್ತಾ ಇದೆ. ಈಗ ಆಗ ಏನು ಸಿದ್ದರಾಮಯ್ಯ ಅವರು ಪಾದಯಾತ್ರೆಯನ್ನು ಮಾಡಿ ಬಳ್ಳಾರಿಗೆ ಹೋಗಿದ್ರು, ಈಗ ಅದು ರಿವರ್ಸ್ ಆಗ್ತಾ ಇದೆ. BJPಯವರು ಬಳ್ಳಾರಿಯಿಂದ ಬೆಂಗಳೂರಿಗೆ ಪಾದಯಾತ್ರೆಯನ್ನು ಮಾಡ್ತಾ ಇದ್ದಾರೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.